ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವ ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ಸಮಸ್ತ ಪ್ರಜೆಗಳಿಗೆ ವ್ಯಕ್ತಿ ಗೌರವವ ಸುನಿಶ್ಚಿತಗೊಳಿಸಿ ಸಮಸ್ತ ಪ್ರಜೆಗಳಿಗೆ ವ್ಯಕ್ತಿ ಗೌರವವ ಸುನಿಶ್ಚಿತಗೊಳಿಸಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯು ದೊರೆಯುವಂತೆ ಮಾಡುವ ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿಯೂ ಸೋದರ ಭಾವ ಮೂಡಿಸುವ ಎಲ್ಲರಲ್ಲಿಯೂ ಸೋದರ ಭಾವ ಮೂಡಿಸುವ ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ದೃಢ ಸಂಕಲ್ಪ ಮಾಡುತ್ತೇವೆ ನಾವು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವ ಜಾನ್ ಮಾರ್ಲಿ ಸ್ವದೇಶಿ ಮೂವ್ಮೆಂಟ್ ಇದೆ, ಸಹಕಾರ ಸ್ವದೇಶಿ ಚಳುವಳಿ ಅಂತ ಬರುತ್ತೆ ನಮಗೆ ಸಮಾಜದಲ್ಲಿ. ನಮ್ಮ ದೇಶದ ವಸ್ತುಗಳನ್ನು ಮಾತ್ರ ಬಳಸಬೇಕು, ವಿದೇಶಿ ವಸ್ತುಗಳನ್ನು ಬಳಸಬಾರದು ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ವಿದೇಶಿ ವಸ್ತುಗಳ ತಿರಸ್ಕಾರ, ಸ್ವದೇಶಿ ವಸ್ತುಗಳ ಬಳಕೆ, ಸ್ವದೇಶಿ ಚಳುವಳಿ ಮಾತ್ರ ನಾವೇ ನೇಗಿಲು ಇಂಥದ್ದೆಲ್ಲನೂ ಕೂಡ ಈ ನಳಂದ ಸಂಪನ್ಮೂಲ ಕೇಂದ್ರದಲ್ಲಿ ಮಕ್ಕಳಿಗೆ ಅನೇಕ ಇಂದಿನ ಒಂದು ಸ್ವತಂತ್ರ ಭಾರತದ ನಂತರ ಭಾರತ ದೇಶದ ಸ್ಥಿತಿಗತಿ ಮತ್ತು ಸಂವಿಧಾನ ಹೇಗೆ ರಚನೆ ಆಯಿತು, ಮತ್ತು ಸಂವಿಧಾನ ರಚನೆ ಮಾಡೋದಕ್ಕೆ ಅಥವಾ ದೇಶದ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಚಿತ್ರಗಳನ್ನು ಮಕ್ಕಳಿಗೆ ಹಾಕಿದ್ದಾರೆ. ತುಂಬ ಅನುಕೂಲ ಆಗಿದೆ, ಮಕ್ಕಳಿಗೆ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಯುತ್ತದೆ.